ಪುಣೆ ಬೆಳಗಾವಿ ಹುಬ್ಬಳ್ಳಿ ನಡುವೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲನ್ನು ಪ್ರಾರಂಭಿಸಬೇಕು ಎಂಬ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಬೆಳಗಾವಿ ಜನರ ಬಹುದಿನಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಪುಣೆ ಬೆಳಗಾವಿ ಹುಬ್ಬಳ್ಳಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿಗೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಂದ ಚಾಲನೆ ದೊರೆತಿದೆ. ಈ ಸಂತಸದ ಸಂದರ್ಭವನ್ನು ಆಚರಿಸಲು ಹಾಗೂ ಬೆಳಗಾವಿಗೆ ಆಗಮಿಸಿದ ರೈಲನ್ನು ಸ್ವಾಗತಿಸಿಕೊಳ್ಳಲು ಬೆಳಗಾವಿ ರೈಲು ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಮತ್ತು ಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಲಾಯಿತು. ನಮ್ಮ ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳ ಇನ್ನಿತರೆ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರೇ, ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಇದೊಂದು ಅಪರೂಪದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಕನಸಿನ ಭಾರತವನ್ನು ನನಸಾಗಿ ಮಾಡ್ತಕ್ಕಂಥದಕ್ಕೆ ಹೊಸ ನಮೋ ಭಾರತ್ ರ್ಯಾಪಿಡ್ ರೈಲನ್ನು ಪ್ರಾರಂಭವಾಗಿದೆ. ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಚಿಂತನೆಯಿಂದ ವಂದೇ ಭಾರತ್, ಆತ್ಮನಿರ್ಭರ ಭಾರತ್, ಮೇಕ್ ಇನ್ ಇಂಡಿಯಾ ಯೋಜನೆಗಳು ಅತ್ಯುತ್ತಮವಾದ ಫಲವನ್ನು ರಾಷ್ಟ್ರಕ್ಕೆ ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಿವತ್ತು ದೇಶಾದ್ಯಂತ 2019ರಲ್ಲಿ ಪ್ರಾರಂಭವಾದ ವಂದೇ ಭಾರತ್ ರೈಲು ಒಟ್ಟು 120 ಕಡೆ ಈ ವಂದೇ ಭಾರತ್ ಟ್ರೈನ್ಗಳು ಓಡಾಡ್ತಾ ಇದೆ. 53 ರೂಟ್ಗಳಲ್ಲಿ 24 ರಾಜ್ಯಗಳಲ್ಲಿ 303 ಜಿಲ್ಲೆಗಳಲ್ಲಿ ಈ ವಂದೇ ಭಾರತ್ ಟ್ರೈನು ಕೇವಲ 4-5 ವರ್ಷದಲ್ಲಿ ಇವತ್ತು ಚಲಾವಣೆಯನ್ನು ಕೊಟ್ಟಿದೆ ಅನ್ನೋದಕ್ಕೆ ಕಾರಣ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನೋದನ್ನ ಸಂತೋಷ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಡಿರಪ್ಪ ಚಪ್ಪಾಳೆ, ಹಿಂದೇನು ಹೊಡಿರೋ, ಇನ್ನಾದ್ರೂ ಹೊಡಿತೀರಾ? ಒಂದು ಟ್ರೈನ್ ಇನ್ನೊಂದು ಟ್ರೈನ್ ಬೇಕಾಯ್ತು ನಿಮಗೆ. ನಮಸ್ಕಾರ. ಇವತ್ತಿನ ಈ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿಗೆ ಚಾಲನೆಯನ್ನು ಕೊಟ್ಟಂಥ ಮಾನ್ಯ ರೈಲ್ವೆ ಸಚಿವರು, ನಮ್ಮೆಲ್ಲರ ಆತ್ಮೀಯರಾದಂಥ ಮಾನ್ಯ ವಿ ಸೋಮಣ್ಣ ಅವರೇ ಮತ್ತು ರಾಜ್ಯಸಭಾ ಸದಸ್ಯರಂಥ ಹಿರಣ್ಣ ಕಡಾಡಿ ಅವರೇ ಹಾಗೂ ಮಹಾಪೌರರಾದ ಶ್ರೀಮತಿ ಸವಿತಾ ಕಾಂಬ್ಳೆ ಅವರೇ, ಶಾಸಕರಂಥ ವಿಠಲ್ ಹಲ್ಗೇಕರ್ ಅವರೇ, ಮಾಜಿ ಸಂಸದರಂಥ ಶ್ರೀಮತಿ ಮಂಗಳಾ ಅಂಗಡಿಯವರೇ, ಮಾಂತೇಶ್ ಕೋಡಿಮಠ್ ಅವರೇ, ಅನಿಲ್ ಬೆನ್ಕೆ ಅವರೇ ಮತ್ತು ಎಲ್ಲ ರೈಲ್ವೆ ಇಲಾಖೆಯ ಅಧಿಕಾರಿ ಬಂಧುಗಳೇ, ಬೆಳಗಾವಿ ಜನರಿಗೆ ಖುಷಿ ತರುವಂಥ ಒಂದು ಸಂಗತಿ. ಯಾಕಂದರೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನೀವೆಲ್ಲ ಅತಿ ಹೆಚ್ಚು ಮತಗಳನ್ನು ನೀಡಿ ಆಶೀರ್ವಾದ ಮಾಡಿ ಈ ಭಾಗದ ಲೋಕಸಭಾ ಸದಸ್ಯರನ್ನಾಗಿ ನೀವೆಲ್ಲ ಮಾಡಿದಿರಿ. ಮೊಟ್ಟಮೊದಲು ಧನ್ಯವಾದಗಳು ಹೇಳ್ತೇನೆ. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ವಂದೇ ಭಾರತ್ ರೈಲಿನಲ್ಲಿ ಸಂಚರಿಸಲಾಯಿತು. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ, ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್, ರಾಜ್ಯ ಖಾತೆ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರಿಗೆ ಬೆಳಗಾವಿ ಜನತೆಯ ಪರವಾಗಿ ಸಹಸ್ರ ಧನ್ಯವಾದಗಳು. ಈ ಸಂದರ್ಭದಲ್ಲಿ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ, ರಾಜ್ಯಸಭಾ ಸದಸ್ಯರಾದ ಹಿರಣ್ಣ ಕಡಾಡಿ, ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಸವಿತಾ ಕಾಂಬ್ಳೆ, ಮಾಜಿ ಸಂಸದರಾದ ಮಂಗಳಾ ಅಂಗಡಿ, ಮಾಜಿ ಶಾಸಕರಾದ ಅನಿಲ್ ಬೆನ್ಕೆ, ಶಾಸಕರಾದ ವಿಠಲ್ ಹಲ್ಗೇಕರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಾಂತೇಶ್ ಕವತ್ಕಿಮಠ, ಬೆಳಗಾವಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ಅತ್ಯಂತ ಖುಷಿಯ ದಿವಸ. ಇವತ್ತು ಪ್ರಥಮ ಬಾರಿಗೆ ವಂದೇ ಭಾರತ ರೈಲು ಇವತ್ತು ಬೆಳಗಾವಿ ಮಹಾನಗರಕ್ಕೆ ಬರ್ತಾ ಇದೆ. ಇವತ್ತು ಬೆಳಗಾವಿಯ ಜಿಲ್ಲೆಯ ಮಹಾಜನತೆ ಇವತ್ತು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ, ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರಿಗೆ, ನಮ್ಮ ಕರ್ನಾಟಕದವರೇ ಆದಂಥ ಸನ್ಮಾನ್ಯ ವಿ ಸೋಮಣ್ಣರವರಿಗೆ ಹಾಗೂ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರಿಗೆ, ಕಡಾಡಿ ಅವರಿಗೆ ಕೂಡ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇವತ್ತು ಬೆಳಗಾವಿ ಮಹಾಜನತೆ ನಿರೀಕ್ಷೆಯಂತೆ ಇವತ್ತು ವಂದೇ ಭಾರತ ಟ್ರೈನು ಪುಣೆಯಿಂದ ಬೆಳಗಾವಿ ಮುಖಾಂತರ ಇವತ್ತು ಹುಬ್ಬಳ್ಳಿಗೆ ಹೋಗ್ತಾ ಇದೆ. ನಾವಿವತ್ತು ಬೆಳಗಾವಿಯ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆಗೆ ಇವತ್ತು ನಾವು ಇದೇ ಟ್ರೈನ್ನಲ್ಲಿ ಇವತ್ತು ನಾವು ಬೆಳಗಾವಿಗೆ ಇಲ್ಲಿ ಮಿರಜ್ನಲ್ಲಿ ಸ್ವಾಗತವನ್ನು ಮಾಡಿಕೊಂಡು ಬೆಳಗಾವಿಗೆ ಹೊರಟಿದ್ದೇವೆ. ಆದರೆ ಖುಷಿ ಆಗ್ತಾ ಇದೆ. ಒಂದು ಭಾರತದಲ್ಲಿ ತಯಾರಾದಂಥ ನಮ್ಮ ಟ್ರೈನು, ನಮ್ಮ ಭಾರತೀಯ ರೈಲ್ವೆ ಇಲಾಖೆ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನಮ್ಮಲ್ಲೇ ದೇಶದಲ್ಲೇ ತಯಾರು ಮಾಡಿದಂಥ ಒಂದು ಟ್ರೈನಲ್ಲಿ ನಮಗೆ ಕುಳಿತಿದ್ದು ಭಾಳ ಸಂತೋಷವಾಗಿದೆ. ಮತ್ತು ಐಷಾರಾಮಿ ಟ್ರೈನು ಮತ್ತು ಒಳ್ಳೆಯ ಸೀಟುಗಳು, ಒಳ್ಳೆಯ ಈ ಟ್ರೈನಲ್ಲಿ ವ್ಯವಸ್ಥೆ ಇದೆ, ಆರಾಮದಾಯಕ ಇದೆ. ಪ್ಲೇನ್ಗಿಂತನೂ ವಂದೇ ಭಾರತ್ ಟ್ರೈನ್ ಹೋಗೋದು ಉತ್ತಮ ಅಂತೇಳಿ ಇವತ್ತಿನ ದಿವಸ ನಮಗೆ ಅನಿಸ್ತಾ ಇದೆ. ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ.
ಬೆಳಗಾವಿ ಜನತೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಬೆಳಗಾವಿ ಜನತೆಗೆ ಈ ಟ್ರೈನ್ ಇದರ ಸೇವೆ ದೊರಕಿಸ್ತು ಅಥವಾ ಇಲ್ಲೋ ಅನ್ನುವಂಥ ಒಂದು ಆತಂಕದಲ್ಲಿದ್ದರು. ಇದು ಎಲ್ಲವೂ ತಾಂತ್ರಿಕ ಮತ್ತು ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸಿ ವಂದೇ ಭಾರತ್ ಬೆಳಗಾವಿಗೆ ಬರ್ತಾ ಇದೆ. ಬೆಳಗಾವಿ ಜನತೆಗೆ ಏನು ಯಾವ ರೀತಿ ತಾವು ಒಂದು ಇದನ್ನು ಹೇಳ್ಬೇಕು ಬಯಸ್ತಾ ಇದ್ದೀರಿ, ಒಂದು ಸಂದೇಶವನ್ನು ಏನು ನೀಡಬೇಕು ಬಯಸ್ತಾ ಇದ್ದೀರಿ? ಬೆಳಗಾವಿಗೂ ಕೂಡ ವಂದೇ ಭಾರತ ಟ್ರೈನು ಬರಬೇಕಂತೇಳಿ ಎಲ್ಲ ಜನರ ಆಶಯವಾಗಿತ್ತು. ಈ ಎಲ್ಲ ಜನರ ಆಶಯ ಮತ್ತು ಎಲ್ಲ ಜನರ ಬಯಕೆಯನ್ನು ಈಡೇರಿಸಂತ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು. ಬ್ಯೂರೋ ರಿಪೋರ್ಟ್ ಪ್ರತೀಕ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.